ಆನೇಕಲ್ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿರುವ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ದಿನಾಂಕ 22/1/2026ರಂದು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಯಲಹಂಕ ತಾಲೂಕಿನ ಜಾಲ ಹೋಬಳಿ ಮಾರನಾಯಕನಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ಕರೆಯಲಾಗಿತ್ತು. ಮೊದಲಿಗೆ ಆನೇಕಲ್ ಕೃಷ್ಣಪ್ಪನವರು ಸಂಘಟನೆಯ ಬಗ್ಗೆ ವಿವರವಾಗಿ ವಿಷಯಗಳನ್ನು ಪದಾಧಿಕಾರಿಗಳಿಗೆ ತಿಳಿಸಿದರು. ನಂತರ ಯಲಹಂಕ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಶ್ರೀರಾಮ್, ಜಾಲ ಹೋಬಳಿ ಸಮಿತಿ ಅಧ್ಯಕ್ಷರಾಗಿ ಕಾವೇರಪ್ಪ, ಮಾರನಾಯಕನಹಳ್ಳಿ ಸಮಿತಿಯ ಅಧ್ಯಕ್ಷರಾಗಿ ಮುದ್ದುರಂಗ, ಉಪಾಧ್ಯಕ್ಷರಾಗಿ ನಾಗೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ವಿಶಾಲ್ ಅವರು ನೂತನ ಪದಾಧಿಕಾರಿಗಳಾಗಿ ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಮುನಿಯಪ್ಪ, ರಘು, ಹನುಮಂತರಾಯಪ್ಪ, ತಿಮ್ಮರಾಯಪ್ಪ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಏನು ಈ ದಿನ ಜಾಲ ಹೋಬಳಿ ಮಾರನಾಯಕನಹಳ್ಳಿ ಗ್ರಾಮ ಶಾಖೆ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಆನೇಕಲ್ ಕೃಷ್ಣಪ್ಪ ಸಾಹೇಬರು ಈ ದಿನ ಮಾಡಿರ್ತಾರೆ. ಅದರಲ್ಲಿ ನನಗೆ ಯಲಹಂಕ ತಾಲೂಕು ಅಧ್ಯಕ್ಷರಾಗಿ ನನ್ನ ಒಂದು ಹೆಸರನ್ನು ಸೇರ್ಪಡೆ ಮಾಡಿರುತ್ತಾರೆ. ಅದಕ್ಕಾಗಿ ನಾನು ಮೊದಲು ನನ್ನ ಸಂಘಟನೆಯ ಬಂಧುಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಸರ್ಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇರ್ತೀನಿ. ಹಾಗೂ ನನಗೆ ಈ ಹುದ್ದೆ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಶೋಷಿತ ಸಮುದಾಯ ಜನಗಳಿಗೆ ಒಳ್ಳೆಯದನ್ನು ಮಾಡಬೇಕು, ಒಂದು ನ್ಯಾಯ ದೊರಕಿಸಿಕೊಡಬೇಕು ಅಂತ ನಾನು ಹೋರಾಟ ಮಾಡ್ತೀನಿ. ಹಾಗೂ ನನ್ನ ಜೊತೆ ಎಲ್ಲ ಸೇರಿರ್ತಕ್ಕಂಥ ನನ್ನ ಬಂಧು ಬಾಂಧವರನ್ನು, ನನ್ನ ಶೋಷಿತ ಸಮುದಾಯದ ಜನರನ್ನು ಒಗ್ಗೂಡಿಸಿ ಅವರೊಂದಿಗೆ ಹೋರಾಡುವ ಶ್ರಮವನ್ನು ನಾನು ವಹಿಸ್ತೀನಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಹಾಗೂ ಈ ಸಭೆಗೆ ಭಾಗವಹಿಸತಕ್ಕಂಥ ಎಮ್ಮೋಸಹಳ್ಳಿ ಮುನಿಯಪ್ಪ ಹಾಗೂ ತರಪನಹಳ್ಳಿ ರಘು, ವಿಶಾಲ್, ಹನುಮಂತರಾಯಪ್ಪ ಹಾಗೂ ಮುದ್ರಂಗ, ತಿಮ್ಮರಾಯಣ್ಣ, ಕಾವೇರಪ್ಪ ಇವರೆಲ್ಲರೂ ಸೇರಿ ಭಾಗವಹಿಸುತ್ತಾರೆ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ
ಯಲಹಂಕ ತಾಲೂಕು ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಕರೆದಿದ್ದೇವೆ. ಇದರಲ್ಲಿ ತಾಲೂಕು ಅಧ್ಯಕ್ಷರಾಗಿ ಶ್ರೀರಾಮರನ್ನ ಮತ್ತು ಇತರೆ ಪದಾಧಿಕಾರಿಗಳಾಗಿ ಅನೇಕರನ್ನ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಈ ವಿಶೇಷವಾಗಿ ಯಲಹಂಕ ತಾಲೂಕಲ್ಲಿ ಅತ್ಯಂತ ಶೋಷಿತ ಸಮುದಾಯಗಳವರು ಬಡತನದಲ್ಲಿ ಭಾಳ ಜನ ಇದ್ದಾರೆ. ಇಲ್ಲಿ ಸರ್ಕಾರಿ ಭೂಮಿಯನ್ನು ಅನೇಕರು ಒತ್ತುವರಿ ಮಾಡೋದ್ರ ಮೂಲಕ ಭೂಗಳರು ಭೂಮಿಗಳನ್ನು ಕಬಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈಗಾಗಲೇ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಚಳುವಳಿಯನ್ನು ಬೆಳೆಸೋದ್ರ ಮೂಲಕ ಪ್ರತಿ ಗ್ರಾಮಗಳಲ್ಲಿ ಮಿನಿಮಮ್ ಆಗಿ ಒಂದು 20-30 ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ನೀವು ಭೂಮಿಯನ್ನು ನೀವು ತಂದುಕೊಟ್ರೆ ಜಿಲ್ಲಾಧಿಕಾರಿಗಳ ಹತ್ರ ನಾನು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರೋದರಿಂದ ಆ ಆದೇಶವನ್ನು ಮಾಡಿಸೋದ್ರ ಜೊತೆಗೆ ನಿವೇಶನಗಳನ್ನು ಕೊಡಿಸೋವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಯಾರೇ ಭೂಗಳರು ಭೂಮಿಗಳನ್ನು ಕಬಳಿಸಿದ್ರೂ ಕೂಡ ಕಾನೂನಿಗಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನಿನ ಅಡಿನಲ್ಲಿ ಪ್ರಜಾವಿಮೋಚನಾ ಚಳವಳಿ, ದಲಿತರು, ಶೋಷಿತ ಸಮುದಾಯಗಳು ಸೇರಿದಂತೆ ಇತರೆ ಹಿಂದುಳಿದ ಜಾತಿಗಳ ಪರವಾಗಿ ಕೂಡ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಹಂಗಾಗಿ ಈ ಚಳುವಳಿಯನ್ನು ಈ ತಾಲೂಕಿನಾದ್ಯಂತ ಬೆಳೆಸೋದ್ರ ಮೂಲಕ ಏನು ಮಹಿಳೆಯರು ಸೇರಿದಂತೆ ಶೋಷಿತ ಸಮುದಾಯಗಳಿಗೆ ಸಿಗಬೇಕಾದಂಥ ವಿಶೇಷವಾಗಿ ಏನು ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಕೊಡಿಸೋದಾಗಿರ್ಬೋದು, ನಿವೇಶನಗಳನ್ನು ಕೊಡಿಸೋದಾಗಿರ್ಬೋದು, ಮೂಲಭೂತ ಸೌಲಭ್ಯಗಳಿಗೋಸ್ಕರ ನಾವು ಹೋರಾಟಗಳನ್ನು ಮಾಡೋದ್ರ ಮೂಲಕ ಈ ಚಳುವಳಿಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಭೆಯಲ್ಲಿ ಯಾವ ಥರ ಸಲಹೆ ಸೂಚನೆಗಳು ನೀಡಿದೆ? ಇವತ್ತು ಪದಾಧಿಕಾರಿಗಳಿಗೆ ನಾನು ಚಳುವಳಿಯನ್ನು ಕಟ್ಟುವಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾರು ಪದಾಧಿಕಾರಿಗಳಾಗಿದ್ದೀರಿ ನೀವು ತಕ್ಷಣ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಶಾಖೆಗಳನ್ನು ತೆರೀಬೇಕು. ಅದಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಿರ್ಬೋದು. ಆಮೇಲೆ ವಿಶೇಷವಾಗಿ ಮಹಿಳೆಯರನ್ನು ಚಳುವಳಿಗೆ ಸೇರಿಸ್ಕೊಬೇಕಾಗತ್ತೆ. ಗ್ರಾಮ ಇರ್ಬೋದು, ತಾಲೂಕು ಮತ್ತು ಹೋಬಳಿ ಸಮಿತಿಗಳಿಗೂ ಕೂಡ ಮಹಿಳೆಯರನ್ನು ಕೂಡ ಸೇರಿಸ್ಕೊಳ್ಳೋದ್ರ ಜೊತೆಗೆ ನೀವೆಲ್ಲ ವಿಶೇಷವಾಗಿ ದಲಿತ ಸಮುದಾಯದ ಭೂಮಿಗಳನ್ನು ಕಬಳಿಸಿರ್ತಕ್ಕಂಥ ಬಲಾಢ್ಯರು ಕೂಡ ಇದ್ದಾರೆ. ಅದರ ಪೂರಕವಾಗಿ ಕೂಡ ನಾವು ಹೋರಾಟಗಳನ್ನು ಹಮ್ಮಿಕೊಬೇಕಾಗತ್ತೆ. ಹಂಗಾಗಿ ಚಳುವಳಿಯನ್ನು ಪ್ರಾಮಾಣಿಕವಾಗಿ ಮತ್ತು ವಿಶೇಷವಾಗಿ ಶ್ರಮ ಹಾಕಬೇಕಾಗತ್ತೆ. ಚಳುವಳಿಯನ್ನು ಯಾರು ನಿರ್ಲಕ್ಷ್ಯತೆ ವಹಿಸ್ತಾರೆ ನೀವು ಚಳುವಳಿಯನ್ನು ಕಟ್ಟೋಕ್ಕಾಗೋದಿಲ್ಲ. ಹಂಗಾಗಿ ಯಾರು ಸಮಯವನ್ನು ಪಾಲನೆ ಮಾಡೋದಂಥದ್ದಿರ್ಬೋದು, ಶ್ರಮವನ್ನು ಹಾಕೋದಂತಿರ್ಬೋದು, ಮತ್ತು ಎಲ್ಲದಕ್ಕಿಂತ ನಾವು ತ್ಯಾಗ ಮನೋಭಾವನೆಯನ್ನು ಇಟ್ಕೊಬೇಕಾಗತ್ತೆ. ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾವೆಲ್ಲ ಬದುಕುವಂಥ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ 1% ಅಲ್ಲ, 1/4% ಕೂಡ ಈ ಸಮಾಜಕ್ಕಾಗಿ ನಾವು ಮೀಸಲಿಟ್ಟು ತ್ಯಾಗ ಮನೋಭಾವನೆಯಿಂದ ಜನರ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ನಾನು ಎಲ್ಲರಿಗೂ ಕೂಡ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ಹೊಸ ಪದಾಧಿಕಾರಿಗಳಿಗೆ ಶುಭಾಶಯ. ಇವತ್ತು ಯಾರು ವಿಶೇಷವಾಗಿ ತಾಲೂಕು ಸಮಿತಿ ಇರ್ಬೋದು, ಹೋಬಳಿ ಸಮಿತಿಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳು ಆಯ್ಕೆಯನ್ನು ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.